ಪ್ರೀವಿಯಸ್ ವಿಡಿಯೋದಲ್ಲಿ ನಾವು AI ಕೋಡ್ ಎಕ್ಸ್ಪ್ಲೇನರ್ ಅಂತ ಒಂದು ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ವಿ ಆರ್ ಟೇಕಿಂಗ್ ಇಟ್ ಒನ್ ಸ್ಟೆಪ್ ಫರ್ದರ್. ಡಾಕರೈಸೇಷನ್ ಏನು, ಇದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಗೆ ಯಾಕೆ ಬೇಕಿದೆ, ಇದ್ರ ಬಗ್ಗೆ ಮಾತಾಡ್ತೇನೆ. ಅಂಡ್ ಒಂದು ಅಪ್ಲಿಕೇಶನ್ ಲೋಕಲ್ ಮಷೀನ್ ಅಲ್ಲಿ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತದೆ, ಆದ್ರೆ ವೆನ್ ವಿ ಡಿಪ್ಲಾಯ್ ಟು ಪ್ರೊಡಕ್ಷನ್ ಬ್ರೇಕ್ ಆಗ್ತದೆ. ಅಂಡ್ ಇದೇ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಡಾಕರ್ ಹೆಲ್ಪ್ ಮಾಡುತ್ತೆ. ಅಂಡ್ ನಿಮಗೆ ನಿಮ್ಮ ಪಿಯರ್ಸ್ ಇಂದ ಹೆಚ್ಚು ಸ್ಟ್ಯಾಂಡರ್ಡ್ ಆಗ್ಲಿಕ್ಕಿದ್ರೆ ಡಾಕರೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಬಿಟ್ಟು ನಿಮಗೆ ಜಾಬ್ ಸ್ವಿಚ್ ಮಾಡ್ಲಿಕ್ಕಿದ್ರೆ ಡಾಕರೈಸಿಂಗ್ ಯೋರ್ ಪ್ರಾಜೆಕ್ಟ್ ವಿಲ್ ಆಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ಯೋರ್ ಪ್ರೊಫೈಲ್. ಸೊ ಈ ವಿಡಿಯೋದಲ್ಲಿ ನಾವು ಅಪ್ಲಿಕೇಶನ್ ಅನ್ನು ಡಾಕರೈಸ್ ಮಾಡೋಣ, ಕೋಡ್ ಅನ್ನು ಗಿಟ್ ಹಬ್ಗೆ ಪುಷ್ ಮಾಡೋಣ ಅಂಡ್ ರೆಂಡರ್ ಯೂಸ್ ಮಾಡಿ ಇದನ್ನು ಡಿಪ್ಲಾಯ್ ಮಾಡೋಣ. ಬನ್ನಿ, ಲೆಟ್ಸ್ ಬಿಗಿನ್. ಹೇ ಗೈಸ್, ಈಗ ನೀವು ಒಂದು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿದ್ದೀರಾ, ಅದು ನಿಮ್ಮ ಸಿಸ್ಟಮಲ್ಲಿ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ. ಬಟ್ ದ ಮೊಮೆಂಟ್ ಯು ಶೇರ್ ಇಟ್ ವಿತ್ ಸಮ್ವನ್ ಎಲ್ಸ್, ಅವ್ರು ಹೇಳ್ತಾರೆ ಇಟ್ಸ್ ನಾಟ್ ರನ್ನಿಂಗ್ ಆನ್ ಮೈ ಮೆಷಿನ್. ಯು ಟೆಲ್ ದೆಮ್ ಟು ಇನ್ಸ್ಟಾಲ್ Node.js, NPM, ಎನ್ವಿರಾನ್ಮೆಂಟ್ ವೇರಿಯೇಬಲ್, ಇಷ್ಟೆಲ್ಲ ಇನ್ಸ್ಟಾಲ್ ಮಾಡಿದ್ರು ಸ್ಟಿಲ್ ನೀವು ಫೇಸಸ್ ದ ಇಶ್ಯೂ. ನಾವು ಇಮ್ಯಾಜಿನ್ ದಿಸ್ ಇನ್ಸ್ಟೆಡ್. ಈಗ ನಿಮ್ಮ ಹತ್ರ ಒಂದು ಕಮಾಂಡ್ ಉಂಟು, ಕಮಾಂಡ್ ಕೊಟ್ಟು ಜಸ್ಟ್ ಎಂಟರ್ ಕೊಟ್ಟರೆ ಸಾಕು, ಮ್ಯಾಜಿಕ್, ದ ಎಂಟೈರ್ ಅಪ್ಲಿಕೇಶನ್ ರನ್ಸ್. ಆ್ಯಂಡ್ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ ಯೂಸಿಂಗ್ Docker. In the previous video, we built a full stack application called as AI Code Explainer. ಇಲ್ಲಿದೆದು. ಇಲ್ಲಿ ನಿಮ್ಮ ಕೋಡನ್ನು ಕಾಪಿ ಪೇಸ್ಟ್ ಮಾಡಿ ಎಕ್ಸ್ಪ್ಲೇನ್ ಕೋಡನ್ನು ಬಟನ್ ಪ್ರೆಸ್ ಮಾಡಿದರೆ API, ಓಪನ್ API ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೋಡನ್ನು ಸಿಂಪಲ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತದೆ. ನಾವು ಇದರಲ್ಲಿ HTML, CSS, JavaScript, Node.js, Express.js ಆ್ಯಂಡ್ OpenAI API ಅನ್ನು ಯೂಸ್ ಮಾಡ್ಕೊಂಡಿದ್ದೇವೆ. So if you haven't watched that video yet, I will leave the link in the description. You can go build the project first and then come back here. ನಿಮ್ಗೆ ಆ ಪ್ರಾಜೆಕ್ಟ್ ಬೇಕಂತಲೇ ಇಲ್ಲ, ನಿಮ್ದು ಯಾವುದಾದ್ರು ಬೇರೆ ಪ್ರಾಜೆಕ್ಟ್ ಇದ್ರೂ ಸಹ ಆಗುತ್ತೆ. ಸೊ ನಾವು ಇದರಲ್ಲಿ ನಮಗೆ ಮೇನ್ ಗೋಲ್ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಫಸ್ಟ್ ಡಾಕರೈಸ್ ಮಾಡೋದು. ಡಾಕರೈಸಿಂಗ್ ಯುವರ್ ಪ್ರಾಜೆಕ್ಟ್, ಡಾಕರೈಸ್ ಆನಂತರ ಡಿಪ್ಲಾಯ್ ಮಾಡಬೇಕಾಗುತ್ತೆ. ಸೊ ವಿ ಆರ್ ಡಿಪ್ಲಾಯಿಂಗ್ ಇಟ್ ಪ್ರಾಪರ್ಲಿ ಆ್ಯಂಡ್ ದಸ್ ಮೇಕ್ ಇಟ್ ರನ್ ಎನಿವೇ. ಇದು ನಮ್ಮ ವಿಡಿಯೋದ ಗೋಲ್. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ನೋಡೋಣ. ದ ಪ್ರಾಬ್ಲಮ್ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಸೊ ಲೆಟ್ಸ್ ಬಿ ಹಾನೆಸ್ಟ್, ಶೇರಿಂಗ್ Node.js ಪ್ರಾಜೆಕ್ಟ್ ಈಸ್ ಪೇನ್ಫುಲ್. ಕೆಲವರಿಗೆ ಕರೆಕ್ಟ್ ನೋಡ್ ವರ್ಷನ್ ಬೇಕಾಗುತ್ತೆ, NPM ಇನ್ಸ್ಟಾಲ್ ಆಗಿರಬೇಕು, ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಕಾನ್ಫಿಗರ್ಡ್ ಆಗಿರಬೇಕು, ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಆಗಿರಬೇಕು. ಇಷ್ಟೆಲ್ಲ ಇನ್ಸ್ಟಾಲ್ ಮಾಡಿ ಜಸ್ಟ್ ಏನಾದರೂ ಸ್ಮಾಲ್ ಡಿಫ್ರೆನ್ಸ್ ಆದರೆ ಸಾಕು, ಇಟ್ ಕಾಸಸ್ ಎರರ್ಸ್. As a developer, this becomes a nightmare, especially when deploying to production. And this is where exactly the Docker completely changes the game. So, ನಾವೀಗ ಡಾಕರನ್ನು ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೇವೆ, ಹೇಗೆ ಡಾಕರೈಸ್ ಮಾಡ್ತಿದ್ದೇವೆ ನಮ್ಮ ಪ್ರಾಜೆಕ್ಟನ್ನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಸಿ ವಾಟ್ ಈಸ್ ಡಾಕರ್. ನಾನು ಡಾಕರ್ ಅಂತ ಹೇಳಿದೆ, ಬಟ್ ತುಂಬ ಚೆನ್ನಾಗಿ ಡಾಕರ್ ಏನಂತಲೇ ಗೊತ್ತಿರೋದಿಲ್ಲ. ಸೊ ಡಾಕರ್ ಅಂದರೆ ಏನೀಗ? ಸೊ ಡಾಕರ್ ಈಸ್ ಅ ಪ್ಲ್ಯಾಟ್ಫಾರ್ಮ್ that allows us to package our application along with runtime, dependencies and environment into a single unit called a Docker image. So ಇದೇನಪ್ಪ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಯಿತು, ಇವಳೇನು ಹೀಗೆ ಹೇಳ್ತಿದ್ದಾಳೆ ಅಂತ ಅಂದ್ಕೊಂಡಿರ್ಬೋದು. ಬಟ್ ನಾನು ಸಿಂಪಲಾಗಿ ಹೇಳೋದಂತಿದ್ರೆ, ಯುವರ್ ಅಪ್ಲಿಕೇಶನ್ ಇನ್ಸೈಡ್ ಅ ಬಾಕ್ಸ್ ದಟ್ ವರ್ಕ್ಸ್ ಎವ್ರಿವೇರ್. ಇದೊಂಥರ ನಿಮ್ಮ ಅಪ್ಲಿಕೇಶನನ್ನು ಒಂದು ಬಾಕ್ಸ್ ಒಳಗಿಡೋದು. ಆ ಬಾಕ್ಸನ್ನು ನೀವು ಯಾರಿಗೆ ಕೊಟ್ಟರೂ ಸಾಕು, ನಿಮ್ಮ ಅಪ್ಲಿಕೇಶನ್ ಪರ್ಫೆಕ್ಟ್ಲಿ ಏನೂ ಎರರ್ ಕಾಸ್ ಆಗದೆ ಪರ್ಫೆಕ್ಟ್ಲಿ ರನ್ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಾವು ಅದನ್ನೇ ಬಿಲ್ಡ್ ಮಾಡಲಿಕ್ಕೆ ನೋಡ್ತಿದ್ದೇವೆ. ಒಂದು ಪ್ರಾಜೆಕ್ಟನ್ನು ಡಾಕರೈಸ್ ಮಾಡಿ ಅದನ್ನು ನಿಮ್ಗೆ ಎಲ್ಲಿ ಬೇಕಾದರೂ ಯಾರ ಸಿಸ್ಟಮಲ್ಲಾದರೂ ಪರ್ಫೆಕ್ಟ್ಲಿ ರನ್ ಆಗೋ ಹಾಗೆ ನೋಡ್ತಿದ್ದೇವೆ. ಓಕೆ, ನಾವು ಲೆಟ್ಸ್ ಕ್ವಿಕ್ಲಿ ಲುಕ್ ಅಟ್ ದಿ ಸ್ಟ್ರಕ್ಚರ್ ಆಫ್ ಅವರ್ AI ಕೋಡ್ ಎಕ್ಸ್ಪ್ಲೇನರ್ ಪ್ರಾಜೆಕ್ಟ್. ನಾವೀಗ AI ಕೋಡ್ ಎಕ್ಸ್ಪ್ಲೇನರ್ ಪ್ರಾಜೆಕ್ಟನ್ನು ಡಾಕರೈಸ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಸೊ ಅದು ಹೇಗಿದೆ, ಹೇಗೆ ಬಿಲ್ಡ್ ಮಾಡಿದೆ ಅಂತ ನೋಡ್ವಾ. ಸೊ ಇದು server.js ಇದೆಲ್ಲ, ಇದು ನಮ್ಮದು ಎಕ್ಸ್ಪ್ರೆಸ್ ಬ್ಯಾಕ್ಎಂಡ್. ಪಬ್ಲಿಕ್ ಅನ್ನೋದು ನಮ್ಮ ಫ್ರಂಟ್ ಎಂಡ್. ಇದರಲ್ಲಿ HTML, CSS ಮತ್ತು JavaScript ಯೂಸ್ ಮಾಡಿದ್ದೇವೆ. .env ಅಲ್ಲಿ OpenAI API ಕೀ ಉಂಟು. ಸೊ ದಿಸ್ ಈಸ್ ಮೇನ್ ಅ ಬ್ಯಾಕ್ ಎಂಡ್ ಡ್ರೈವನ್ ಆ್ಯಪ್ ವಿಚ್ ಮೇಕ್ಸ್ ಡಾಕರೈಸೇಷನ್ ಸ್ಟ್ರೇಟ್ ಫಾರ್ವರ್ಡ್. ಸೊ ಡಾಕರೈಸೇಷನ್ ಮಾಡೋ ಮುಂಚೆ ಫಸ್ಟ್ ವಿ ನೀಡ್ ಟು ಮೇಕ್ ಶ್ಯೂರ್ ದಟ್ ಡಾಕರ್ ಇಸ್ ಇನ್ಸ್ಟಾಲ್ ಇನ್ ಅವರ್ ಲ್ಯಾಪ್ಟಾಪ್. ಅದಕ್ಕೆ ಡಾಕರನ್ನು ಫಸ್ಟ್ ಇನ್ಸ್ಟಾಲ್ ಮಾಡುವ. ಸೊ ಡಾಕ್ಸ್ಗೆ ಹೋಗಿ ಗೆಟ್ ಸ್ಟಾರ್ಟೆಡ್, ಇದರಲ್ಲಿ ಫಸ್ಟ್ ಲಿಂಕ್ ಇದೆಲ್ಲ ಅದೇ. ಸೊ ಗೆಟ್ ಸ್ಟಾರ್ಟೆಡಲ್ಲಿ ಗೆಟ್ ಡಾಕರ್ ಅಂತಿದೆ ಸೈಡ್ ಬರಲ್ಲಿ. ಅಲ್ಲಿ ಹೋದರೆ ಇಲ್ಲಿ ನಿಮಗೆ ಸಿಗ್ತದೆ.
ಡಾಕರ್ ಡೆಸ್ಕ್ಟಾಪ್ ಫಾರ್ ವಿಂಡೋಸ್. ನನ್ನ ಸಿಸ್ಟಮ್ ವಿಂಡೋಸ್ ಆಗಿದ್ದರಿಂದ ನಾನು ಅದನ್ನು ಕ್ಲಿಕ್ ಮಾಡಿದೆ. ನಿಮ್ಮ ಸಿಸ್ಟಮ್ ಯಾವಿದೆ ಅದನ್ನು ನೋಡಿ ಆ ಪರ್ಟಿಕ್ಯುಲರ್ ಲಿಂಕ್ಗೆ ಹೋಗಿ. ಸೊ ಇಲ್ಲಿ ಇಷ್ಟಿದೆ. ನಾನು ಇದರಲ್ಲಿ ಡಾಕರ್ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ 64 ಅದು ಇನ್ಸ್ಟಾಲ್ ಮಾಡ್ತಿದ್ದೇನೆ. ಸೊ ನನ್ನ ಸಿಸ್ಟಮಲ್ಲಿ ಆಲ್ರೆಡಿ ಡಾಕರ್ ಡೆಸ್ಕ್ಟಾಪ್ ಇನ್ಸ್ಟಾಲ್ ಆಗಿದೆ. ನಿಮ್ಮಲ್ಲಿ ಇನ್ಸ್ಟಾಲ್ ಆಗಲಿದ್ದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆದ ನಂತರ ನಾವು ಅದರ ವರ್ಷನ್ ಚೆಕ್ ಮಾಡಬೇಕಾಗತ್ತೆ, ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸೊ ಅದನ್ನು ಚೆಕ್ ಮಾಡ್ಬೋ. ಅದು ಚೆಕ್ ಮಾಡಲಿಕ್ಕಿರೋ ಕಮಾಂಡ್ ಡಾಕು --- ವರ್ಷನ್ ಇದು ಕೊಟ್ಟರೆ ನಿಮಗೆ ಡಾಕರ್ ವರ್ಷನ್ ಯಾವುದಂತ ಸಿಗ್ತದೆ. ಸೊ ಮೇನ್ ಈಗ ನನ್ನದ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆದ್ರಿಂದ ನಾನು ರೀಸ್ಟಾರ್ಟ್ ಮಾಡಲಿಲ್ಲ. ನಿಮ್ಮದು VS ಕೋಡ್ ಆಲ್ರೆಡಿ ಓಪನ್ ಇದ್ದರೆ ಫಸ್ಟ್ ಯು ನೀಡ್ ಟು ರೀಸ್ಟಾರ್ಟ್ ಯುವರ್ VS ಕೋಡ್. ಅದಾದ ನಂತರ ನಿಮ್ಮ ಡೆಸ್ಕ್ಟಾಪಲ್ಲಿ ಡಾಕರ್ ಇನ್ಸ್ಟಾಲ್ ಆದ ನಂತರ ಈ ಕಮಾಂಡ್ ಹಾಕಿ ಚೆಕ್ ಮಾಡೋಕ್ಕಾಗುತ್ತೆ. ಡಾಕರ್ ವರ್ಷನ್ ಹಾಕಿದರೆ ಯಾವ ವರ್ಷನ್ ಅಂತ ಬರುತ್ತೆ. ಸೊ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ನಾವೀಗ ಡಾಕರ್ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಡಾಕರ್ ಫೈಲನ್ನು ನಾವು ನಮ್ಮ ರೂಟ್ ಡೈರೆಕ್ಟ್ರಿ ಒಳಗೆ ಕ್ರಿಯೇಟ್ ಮಾಡ್ಕೋಬೇಕು. ಸಿನ್ಸ್ ಅವರ್ ಪ್ರಾಜೆಕ್ಟ್ ಇಸ್ ಇನ್ಸೈಡ್ AI ಕೋಡ್ ಎಕ್ಸ್ಪ್ಲೇನರ್ ಅನ್ನೋ ಫೋಲ್ಡರ್ ಒಳಗಿರೋದ್ರಿಂದ ನಾವಿಲ್ಲಿ ಡಾಕರ್ ಫೈಲ್ ಅನ್ನೋ ಫೈಲನ್ನು ಕ್ರಿಯೇಟ್ ಮಾಡೋಣ. ಸೊ ಡಾಕರ್ ಫೈಲ್ ಕ್ರಿಯೇಟ್ ಆಯಿತು. ಸೊ ಈ ಡಾಕರ್ ಫೈಲ್ಸಲ್ಲಿ ವಿ ಆರ್ ಗಿವಿಂಗ್ ದ ಇನ್ಸ್ಟ್ರಕ್ಷನ್ ಫಾರ್ ಬಿಲ್ಡಿಂಗ್ ಇಮೇಜಸ್. ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡ್ತಿದ್ದೇವಲ್ಲ, ಸೊ ಅದಕ್ಕೆ ಬೇಕಿದ್ದ ಇನ್ಸ್ಟ್ರಕ್ಷನ್ಸನ್ನು ನಾವಿಲ್ಲಿ ಈ ಫೈಲ್ ಒಳಗೆ ಕೊಡ್ತಿದ್ದೇವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಚೂಸಿಂಗ್ ಅ ನೋಡ್ ಇಮೇಜ್. ನೋಡ್ ಇಮೇಜ್ ಬೇಕಾಗುತ್ತೆ. ಸೊ ಫ್ರಮ್ ನೋಡ್ ನಾವು ನಮ್ಮ ಸಿಸ್ಟಮಲ್ಲಿ NPM ಆಲ್ರೆಡಿ ಇನ್ಸ್ಟಾಲ್ ಇರಬೇಕು. ಸೊ ಅದರ ವರ್ಷನನ್ನು ನೋಡೋಣ. ಡಾಕರ್ ಇಮೇಜ್ ಇಸ್ ಬೇಸಿಕಲಿ ಆ್ಯನ್ ಐಸೋಲೇಟೆಡ್ ಎನ್ವಿರಾನ್ಮೆಂಟ್. ಇದೊಂಥರ ಎಂಟಿ ಫೋಲ್ಡರ್ ಇದ್ದಾಗೆ. ಇದರಲ್ಲಿ ನಿಮ್ಗೆ ಬೇಕಿದ್ದ ಥಿಂಗ್ಸನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಆ ರೀತಿಯ ಸ್ಟಫ್ಸನ್ನೆಲ್ಲ ಮಾಡ್ಕೊಳ್ಬೋದು. ನೋಡ್ ಇಮೇಜ್ ಸೆಲೆಕ್ಟ್ ಆದ ನಂತರ ನಾವೀಗ ವರ್ಕಿಂಗ್ ಡೈರೆಕ್ಟ್ರಿಯನ್ನು ಸೆಟ್ ಮಾಡೋಣ. ವರ್ಕ್ ಡೈರೆಕ್ಟ್ರಿ ಆ್ಯಪ್. ನಾವು ವರ್ಕಿಂಗ್ ಡೈರೆಕ್ಟ್ರಿ ಆ್ಯಪ್ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೇವೆ ಡಾಕರ್ ಇಮೇಜ್ ಒಳಗೆ. ಆ್ಯಂಡ್ ದಿಸ್ ಈಸ್ ವೇರ್ ಅವರ್ ಆ್ಯಪ್ ವಿಲ್ ಲಿವ್ ಇನ್ಸೈಡ್ ದಿ ಕಂಟೈನರ್. ವರ್ಕಿಂಗ್ ಡೈರೆಕ್ಟ್ರಿ ಆದ ನಂತರ ಡಿಪೆಂಡೆನ್ಸೀಸನ್ನು ಕಾಪಿ ಮಾಡ್ಕೊಳ್ಬೇಕು. ಡಿಪೆಂಡೆನ್ಸೀಸ್ ಕೆಲವು ಫೈಲ್ಸ್ ಇರ್ತದಲ್ಲ, ಅದನ್ನು ನಾವು ಕಾಪಿ ಮಾಡ್ಕೊಳ್ಬೇಕು. ಸೊ ದ ಕಮಾಂಡ್ ಈಸ್ ನಾವು ಇದರಲ್ಲಿ ಪ್ಯಾಕೇಜ್ start.json ಫೈಲನ್ನು ಆ್ಯಪ್ ಫೋಲ್ಡರ್ ಒಳಗೆ ಕಾಪಿ ಮಾಡ್ಕೊಳ್ತಿದ್ದೇವೆ. ಇಲ್ಲಿ ನಾವು ಸ್ಟಾರ್ ಅಂತ ಕೊಟ್ಟಿದ್ದೇನಲ್ಲ, ಸೊ ಇಟ್ಸ್ ಬೇಸಿಕಲಿ ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ವಿತ್ ಪ್ಯಾಕೇಜ್. ಈಗ ಪ್ಯಾಕೇಜ್ .json ಇರಲಿ, ಪ್ಯಾಕೇಜ್ lock.json ಇರಲಿ, ಅದೆಲ್ಲ ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಆಗಿರುತ್ತೆ. ಸೊ ನಾವು ಇದನ್ನು ಎಲ್ಲ ಕಾಪಿ ಮಾಡ್ಕೊಳ್ತಿದ್ದೇವೆ ಈ ಡಾಕರ್ ಇಮೇಜ್ ಒಳಗೆ. ಈಗ ಒಂದು ವೇಳೆ ನೀವು ಟೈಪ್ ಸ್ಕ್ರಿಪ್ಟ್ ಯೂಸ್ ಮಾಡಿದರೆ ಅದರಲ್ಲಿ tsconfig.json ಅನ್ನೋ ಫೈಲ್ ಇರುತ್ತೆ, ಅದನ್ನು ಸಹ ಕಾಪಿ ಮಾಡ್ಕೊಳ್ಬೇಕು. ಸಿನ್ಸ್ ವಿ ಆರ್ ನಾಟ್ ಯೂಸಿಂಗ್ ಎನಿಥಿಂಗ್ ರಿಲೇಟೆಡ್ ಟು ಟೈಪ್ ಸ್ಕ್ರಿಪ್ಟ್, ನಾವೀಗ HTML CSS ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡೇ ಮಾಡಿದ್ರಿಂದ ನಮಗದು ಬೇಡ. ಸೊ ವಿ ಆರ್ ಜಸ್ಟ್ ಕಾಪಿಂಗ್ package.start.json ಫೈಲ್ಸನ್ನು. ಈಗ ಡಿಪೆಂಡೆನ್ಸೀಸನ್ನೆಲ್ಲ ಕಾಪಿ ಮಾಡಿ ಆಯಿತು. ನೆಕ್ಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಡಿಪೆಂಡೆನ್ಸೀಸನ್ನು. ಸೊ ರನ್ npm ಇನ್ಸ್ಟಾಲ್ ಈ ಕಮಾಂಡನ್ನು ಯೂಸ್ ಮಾಡ್ಕೊಳ್ಬೇಕು. ಈ ಕಮಾಂಡ್ ಯೂಸ್ ಮಾಡೋದ್ರಿಂದ ಯಾವುದೆಲ್ಲ ಡಿಪೆಂಡೆನ್ಸಿ ನಿಮ್ಮದು package.json ಅನ್ನೋ ಫೈಲ್ ಒಳಗಿದೆಯೋ ಅದೆಲ್ಲ ಇನ್ಸ್ಟಾಲ್ ಆಗುತ್ತೆ ಈ ಡಾಕರ್ ಇಮೇಜ್ ಒಳಗೆ. ಇಷ್ಟೆಲ್ಲ ಆದ ನಂತರ ನಾವೀಗ ಪ್ರಾಜೆಕ್ಟ್ ಫೈಲ್ಸನ್ನು ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಈ ಫೈಲ್ ಒಳಗೇ, ಈ ಫೋಲ್ಡರ್ ಒಳಗೇ ಇಡೋದಲ್ಲ. ಸೊ ವಿ ಆರ್ ಯೂಸಿಂಗ್ ದಿಸ್ ಕಾಪಿ. ದಿಸ್ ಕಮಾಂಡ್ ಟೇಕ್ಸ್ ಎವ್ರಿಥಿಂಗ್ ಇನ್ಸೈಡ್ ಆಫ್ ಇಟ್ ಆ್ಯಂಡ್ ಜಸ್ಟ್ ಕಾಪಿ ಇಟ್ ಇಂಟು ಅವರ್ ವರ್ಕಿಂಗ್ ಡೈರೆಕ್ಟ್ರಿ. ಸೊ ಬೇಸಿಕಲಿ ಸೋರ್ಸ್ ಟು ಡೆಸ್ಟಿನೇಷನ್ ಸ್ಟಾರ್ ಅಂತ ಇಲ್ಲೊಂದು ಡಾಟ್ ಅಂತಿದೆಯಲ್ಲ, ಇದು ಸೋರ್ಸ್ ಟು ಡೆಸ್ಟಿನೇಷನ್ ಸೇಮ್ ಫೋಲ್ಡರ್ ಒಳಗಿರುತ್ತೆ ಅಂತ ನಾವು ಇದನ್ನು ಯೂಸ್ ಮಾಡಿದ್ದೇವೆ. ಇಷ್ಟೆಲ್ಲ ಆಯಿತು. ನಾವೀಗ ಡಾಕರ್ ಇಗ್ನೋರ್ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಈಗ ಕಾಪಿ ಇನ್ಸ್ಟಾಲ್ ಎಲ್ಲ ಆಗ್ತಾ ಉಂಟು, ನಮಗೆ ನೋಡ್ ಮಾಡ್ಯೂಲ್ಸ್ all.env ಫೈಲ್ಸ್ ಎಲ್ಲ ಬೇಡ. ಸೊ ಅದನ್ನು ನಾವು ಇಗ್ನೋರ್ ಮಾಡ್ಕೊಳ್ಬೇಕು. ಈಗ ಗಿಟ್ಟಲ್ಲಿ ಗಿಟ್ ಇಗ್ನೋರ್ ಅಂತ ಹೇಗಿದೆಯೋ ಸಿಮಿಲರ್ ಇದರಲ್ಲಿ ಡಾಕರ್ ಇಗ್ನೋರ್ ಅನ್ನೋ ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿ ಡಾಕರ್ ಇಗ್ನೋರ್ ಅನ್ನೋ ಫೈಲನ್ನು ಕ್ರಿಯೇಟ್ ಮಾಡಿದ್ದೇವೆ. ಈ ಫೈಲ್ ಒಳಗೆ ನಮ್ಗೆ ನೋಡ್ ಮಾಡ್ಯೂಲ್ಸ್ ಬೇಡ. ಸೊ ಅದನ್ನು ಬರೀರಿ ನೋಡ್ ಮಾಡ್ಯೂಲ್ಸ್
ಅದನ್ನು ಇಗ್ನೋರ್ ಮಾಡಬೇಕು ಅಂತ ಹೇಳ್ತಿದ್ದೇವೆ ನಾವು ಡಾಕರ್ಗೆ, ಮತ್ತು .env ಫೈಲ್ಸೇ ಬೇಡ. ಸೊ ದೀಸ್ ಟು ಫೈಲ್ಸ್ ವಿಲ್ ಬಿ ಇಗ್ನೋರ್ಡ್ ಬೈ ದ ಡಾಕರ್. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ವಿತ್ ಡಾಕರ್ ಫೈಲ್. ಕಾಪಿ ಮಾಡಿ ಆಯಿತು. ಸೊ ಈಗ ಪೋರ್ಟನ್ನು ಎಕ್ಸ್ಪೋಸ್ ಮಾಡ್ಕೊಳ್ಬೇಕಾಗುತ್ತೆ. ಸಿನ್ಸ್ ಅವರ್ ಪ್ರಾಜೆಕ್ಟ್ ಈಸ್ ರನ್ನಿಂಗ್ ಇನ್ ಲೋಕಲ್ ಹೋಸ್ಟ್ 3000, ಅಲ್ಲಿ ನಮ್ಮ ಪ್ರಾಜೆಕ್ಟ್ ರನ್ ಆಗ್ತಿದಲ್ಲ. ಸೊ ಎಕ್ಸ್ಪೋಸ್ ಪೋರ್ಟ್ 3000. ಈಗ ನಿಮ್ಮದ್ರಲ್ಲಿ 3000 ಆರ್ 5173 ಆ ರೀತಿ ಪೋರ್ಟ್ ಇದ್ದರೂ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡ್ಕೊಳ್ಬೇಕು. 3000 ಬದಲು 5173 ಅಂತ ಯೂಸ್ ಮಾಡ್ಕೋಬೋದು. ಇಷ್ಟೆಲ್ಲ ಆದ ನಂತರ ನಾವೀಗ ಸರ್ವರನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೊಂದು ಕಮಾಂಡ್ ಇದೆ, cmd ಸ್ಟಾರ್ಟ್ ಮಾಡೋ ಕಮಾಂಡ್. ನನ್ನರಲ್ಲಿ ಇಲ್ಲಿ ನಾನು ಸ್ಟಾರ್ಟ್ ಮಾಡೋ ಕಮಾಂಡ್ ನೋಡ್ server.js ಈ ಕಮಾಂಡನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ನಿಮ್ಮದ್ರಲ್ಲಿ ಯಾವ ಕಮಾಂಡ್ ಯೂಸ್ ಮಾಡ್ತಿದ್ರೆ ನಿಮ್ಮ ಪ್ರಾಜೆಕ್ಟಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ನಾನು ಯೂಸ್ ಮಾಡೋದು ನೋಡ್ ಮತ್ತು server.js. ರಿಯಾಕ್ಟ್ ಆ್ಯಪ್ ರನ್ ಆಗಲಿಕ್ಕೆ ಬೇಕಾದ ಎಲ್ಲ ನೆಸೆಸರಿ ಸ್ಟೆಪ್ಸನ್ನು ಬರೆದಾಯಿತು. ಈಗ ನೆಕ್ಸ್ಟ್ ನಾವು ಡಾಕರ್ ಇಮೇಜನ್ನು ಬಿಲ್ಡ್ ಮಾಡೋಣ. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ಬಿಲ್ಡಿಂಗ್ ದ ಡಾಕರ್ ಇಮೇಜ್. ಸೊ ಡಾಕರ್ ಬಿಲ್ಡ್ -t. ಟಿ ಯಾಕಂದರೆ ಇಟ್ಸ್ ಲೈಕ್ ಅ ನೇಮ್ ಆರ್ ಟ್ಯಾಗ್ ಆಫ್ ದಿ ಇಮೇಜ್. ನಮ್ಮ ಪ್ರಾಜೆಕ್ಟ್ ಅಂದರೆ ಫೋಲ್ಡರ್ ನೇಮ್ AI ಕೋಡ್ ಎಕ್ಸ್ಪ್ಲೇನರ್, ಸೇಮ್ ಲೊಕೇಶನಲ್ಲಿ ಅಂದರೆ ಸೇಮ್ ಫೋಲ್ಡರಲ್ಲಿದೆ. ದಟ್ಸ್ ವೈ ಬಿಲ್ಡ್ ಆಗ್ತಾ ಉಂಟು. ನೋಡಿ ಇದರಲ್ಲಿ ಡಾಕರ್ ಫೈಲ್ ಲೋಡ್ ಆಗ್ತಿದೆ, ಟ್ರಾನ್ಸ್ಫರ್ ಆಗ್ತಾ ಉಂಟು. ಎಂತೆಲ್ಲ ಮೆಟಾಡೇಟಾ ಬೇಕು ಅದೆಲ್ಲ ಆನಂತರ ಲೋಡ್ ಆಗ್ತಿದೆ. ಇಲ್ಲಿ ಇಮೇಜನ್ನು ಪುಲ್ ಮಾಡ್ತಾ ಉಂಟು ಮತ್ತು ಇದು ಸ್ಟೆಪ್ಸ್. ಸೊ ನಾವು ವಿ ಹ್ಯಾವ್ ಸಕ್ಸಸ್ಫುಲಿ ಬಿಲ್ಟ್ ಅವರ್ ಡಾಕರ್ ಇಮೇಜ್. ನಾವೀಗ ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡಿದ್ವಿ. ವಿ ಆಲ್ಸೋ ಹ್ಯಾವ್ ಒನ್ ಕಮಾಂಡ್ ಟು ಚೆಕ್ ಇಫ್ ದ ಡಾಕರ್ ಇಮೇಜ್ ಈಸ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಆರ್ ನಾಟ್. ದ ಕಮಾಂಡ್ ಈಸ್ ಡಾಕರ್ ಇಮೇಜಸ್. ಇಲ್ಲಿ ನಿಮಗೆ ಲೇಟೆಸ್ಟಾಗಿ ಕ್ರಿಯೇಟ್ ಆದ ಡಾಕರ್ ಇಮೇಜ್ ವಿತ್ ಆಲ್ ನೆಸೆಸರಿ ಡೀಟೇಲ್ಸ್, ID ಮತ್ತು ಎಷ್ಟು ಸ್ಪೇಸ್ ತೊಗೊಂಡಿದೆ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಅದನ್ನು ಡಾಕರ್ ಡೆಸ್ಕ್ಟಾಪಲ್ಲೂ ಚೆಕ್ ಮಾಡ್ಬೋದು. ನೋಡಿ ಇದು ಕ್ರಿಯೇಟ್ ಆದ ಇಲ್ಲಿ ಇಮೇಜಸ್ ಇದೆ. ಇಲ್ಲಿ ನಿಮಗೆ ಡಾಕರ್ ಇಮೇಜ್ ರೀಸೆಂಟ್ಲಿ ಕ್ರಿಯೇಟೆಡ್ ಅನ್ನೋದು ಡೀಟೇಲ್ ಉಂಟು. ಓಕೆ, ನೌ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಡಾಕರ್ ಇಮೇಜ್, ಲೆಟ್ಸ್ ರನ್ ದಿ ಕಂಟೈನರ್ ಲೋಕಲಿ. ನಮ್ಮ ಪ್ರಾಜೆಕ್ಟಲ್ಲಿ .env ಅನ್ನೋದು ಸಹ ಯೂಸ್ ಮಾಡ್ತಿದ್ದೇವೆ. ಸೊ ನಾವು ರನ್ ಮಾಡುವಾಗ ನಾವು ಅದನ್ನು .env ಫೈಲನ್ನು ಹ್ಯಾಂಡಲ್ ಮಾಡೋ ಇನ್ಸ್ಟ್ರಕ್ಷನ್ಸ ಕೊಡಬೇಕಾಗತ್ತೆ. ಫಾರ್ ದಟ್ ವಿ ಹ್ಯಾವ್ ಅ ಕಮಾಂಡ್ ಡಾಕರ್ ರನ್ p ಫಾರ್ ಸ್ಪೆಸಿಫೈಯಿಂಗ್ ದಿ ಪೋರ್ಟ್. ನಮ್ಮ ಈ ಪ್ರಾಜೆಕ್ಟ್ ಲೋಕಲ್ ಹೋಸ್ಟ್ 3000 ಪೋರ್ಟಲ್ಲಿ ರನ್ ಆಗ್ತಿದೆ. ಸೊ ದ ಪೋರ್ಟ್ ನೇಮ್. ನೆಕ್ಸ್ಟ್ ಇದಾದ ನಂತರ ನಮಗೆ ನಮ್ಮ ಕಂಟೈನರ್ ಯಾವ ಪೋರ್ಟಲ್ಲಿ ರನ್ ಆಗಬೇಕೋ ಅದು ಕೊಡ್ಬೋದು. ಸೊ ಲೆಟ್ಸ್ ಗಿವ್ 3000. ಇದಾದ ನಂತರ .env ಫೈಲನ್ನು ಹ್ಯಾಂಡಲ್ ಮಾಡಬೇಕು. ಸೊ env ಫೈಲ್, ದ ಫೈಲ್ ಇಸ್ .env ಮತ್ತು ಆ ಕಂಟೈನರ್ ನೇಮ್. ಲೆಟ್ಸ್ ಗಿವ್ AI ಕೋಡ್ ಎಕ್ಸ್ಪ್ಲೇನರ್ ಅಂತಲೇ ಇರಲಿ. So this is the command to run the container locally. ಇದಾದ ನಂತರ ಎಂಟರ್. ನೋಡಿ ಈಗ ಇದರಲ್ಲಿ ಸರ್ವರ್ ಈಸ್ ರನ್ನಿಂಗ್ ಎಟ್ ಲೋಕಲ್ ಹೋಸ್ಟ್ 3000 ಅಂತ ಬರ್ತಿದೆ. ಸೊ ಅವರ್ ಆ್ಯಪ್ ಈಸ್ ನಾವು ರನ್ನಿಂಗ್ ಸಕ್ಸಸ್ಫುಲಿ ಇನ್ಸೈಡ್ ಡಾಕರ್. ನಾವೀಗ ಡಾಕರ್ ಇಮೇಜನ್ನು ಬಿಲ್ಡ್ ಮಾಡಿದ್ದೇವೆ. ಅವರ್ ನೆಕ್ಸ್ಟ್ ಸ್ಟೆಪ್ ಈಸ್ ಡಿಪ್ಲಾಯ್ಮೆಂಟ್. ವಿ ಕ್ಯಾನ್ ಡಿಪ್ಲಾಯ್ ಇಟ್ ಆನ್ ಕ್ಲೌಡ್, ವರ್ಚುವಲ್ ಆರ್ ಎನಿ ಅದರ್ ಪ್ಲ್ಯಾಟ್ಫಾರ್ಮ್. ಆರ್ ಎಲ್ಸ್ ನಮಗೀಗ ಡಾಕರ್ ಡೆಸ್ಕ್ಟಾಪಲ್ಲಿ ಒಂದು ಆಪ್ಷನ್ ಇದೆ, ಪುಷ್ ಟು ಡಾಕರ್ ಹಬ್ ಅಂತ. ನಾವು ಇಲ್ಲಿ ಸಹ ನಮ್ಮ ಕೋಡನ್ನು ಪುಷ್ ಮಾಡ್ಬೋದು. ಇಟ್ಸ್ ಸಿಮಿಲರ್ ಟು ಗಿಟ್ ಹಬ್. ನಾವಲ್ಲಿ ಫುಲ್ ಕೋಡನ್ನು ಪುಷ್ ಮಾಡ್ತಿದ್ವಿ, ಬಟ್ ಇದರಲ್ಲಿ ನಾವು ರೆಡಿ ಟು ರನ್ ಡಾಕರ್ ಇಮೇಜನ್ನು ಪುಷ್ ಮಾಡ್ತಿದ್ದೇವೆ.
ಓಕೆ, ದ ನೆಕ್ಸ್ಟ್ ಸ್ಟೆಪ್ ಇಸ್ ಡಿಪ್ಲಾಯಿಂಗ್ ದ ಡಾಕರೈಸ್ಡ್ ಪ್ರಾಜೆಕ್ಟ್. ನಾವು ರೆಂಡರನ್ನು ಯೂಸ್ ಮಾಡಿಕೊಂಡು ಈ ಪ್ರಾಜೆಕ್ಟನ್ನು ಡಿಪ್ಲಾಯ್ ಮಾಡೋಣ. ಬಟ್ ಬಿಫೋರ್ ವಿ ಡಿಪ್ಲಾಯ್ ಅವರ್ ಡಾಕರೈಸ್ಡ್ ಅಪ್ಲಿಕೇಶನ್ ಟು ರೆಂಡರ್, ಫಸ್ಟ್ ವಿ ನೀಡ್ ಟು ಪುಷ್ ದ ಪ್ರಾಜೆಕ್ಟ್ ಟು ಗಿಟ್ಹಬ್. ನಾವು ಗಿಟ್ಹಬ್ಗೆ ನಮ್ಮ ಪ್ರಾಜೆಕ್ಟನ್ನು ಪುಷ್ ಮಾಡಬೇಕಾಗುತ್ತೆ. ರೆಂಡರ್ ಆ ಪರ್ಟಿಕ್ಯುಲರ್ ಸೋರ್ಸ್ ಕೋಡ್ನ ಗಿಟ್ಹಬ್ಬಿಂದ ಡೈರೆಕ್ಟ್ಲಿ ಪುಲ್ ಮಾಡುತ್ತೆ ಮತ್ತು ನಮ್ಮ ಡಾಕರ್ ಇಮೇಜನ್ನು ಆ ಸೋರ್ಸ್ ಕೋಡ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡುತ್ತೆ. ಓಕೆ, ಟು ಪುಷ್ ದ್ಯಾಟ್ ನಾವು ಗಿಟ್ ಇಗ್ನೋರ್ ಅನ್ನೋ ಫೈಲನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವೀಗ ಇದರಲ್ಲಿ ಡಾಕರ್ ಇಗ್ನೋರ್ ಅನ್ನೋ ಫೈಲನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಸಿಮಿಲರ್ ಟು ದ್ಯಾಟ್ ವಿ ನೀಡ್ ಟು ಕ್ರಿಯೇಟ್ ಡಾಟ್ ಗಿಟ್ ಇಗ್ನೋರ್. ಡಾಕರ್ ಇಗ್ನೋರ್ ಫೈಲ್ ಡಾಕರ್ ಇಮೇಜನ್ನು ಕ್ರಿಯೇಟ್ ಮಾಡುವಾಗ ಯಾವುದೆಲ್ಲ ಫೈಲನ್ನು ನೆಗ್ಲೆಕ್ಟ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡುತ್ತೆ. ಸಿಮಿಲರ್ ಟು ದ್ಯಾಟ್ ನಮಗೆ ಗಿಟಬಲ್ಲಿ ಡಾಟ್ ಗಿಟ್ ಇಗ್ನೋರ್ ಅನ್ನೋ ಫೈಲ್ ಇದೆ. ನಾವು ಇದನ್ನೀಗ ಕ್ರಿಯೇಟ್ ಮಾಡ್ಕೊಳ್ಳುವ. ಡಾಟ್ ಗಿಟ್ ಇಗ್ನೋರ್. ಓಕೆ, ಈ ಫೈಲಲ್ಲಿ ನಾವೀಗ ಡಾಕರ್ ಇಗ್ನೋರಲ್ಲಿ ನಾವು ನೋಡ್ ಮಾಡ್ಯೂಲ್ ಮತ್ತು .env ಫೈಲನ್ನು ಇಗ್ನೋರ್ ಮಾಡಬೇಕು ಅಂತ ಹೇಳಿದ್ದೇವೆ. ಇಲ್ಲೂ ಸೇಮ್ ಗಿಟಬಿಗೆ ಪುಷ್ ಮಾಡುವಾಗ ಈ 2 ಫೈಲ್ಸನ್ನು ಇಗ್ನೋರ್ ಮಾಡಬೇಕು ಅಂತ ನಾವು ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಸೊ ಫಸ್ಟ್ ನೋಡ್ ಮಾಡ್ಯೂಲ್ ಫೋಲ್ಡರನ್ನು ಇಗ್ನೋರ್ ಮಾಡಿ ಹೇಳುವ. ನೆಕ್ಸ್ಟ್ .env. ಈಗ ನೋಡ್ ಮಾಡ್ಯೂಲ್ ಮತ್ತು .env ಫೈಲನ್ನು ಗಿಟ್ಹಬ್ಬಿಗೆ ಪುಷ್ ಮಾಡೋದಿಲ್ಲ. ಈಗ ನಿಮ್ಗೆಲ್ರಿಗೂ ಒಂದು ಡೌಟ್ ಬಂದಿರ್ಬೋದು, ನಮ್ಗೆ ಆಲ್ರೆಡಿ ಡಾಕರ್ ಇಗ್ನೋರ್ ಫೈಲ್ ಇದೆ ಅಲ್ಲ, ನಾವು ಪುನಃ ಗಿಟ್ ಇಗ್ನೋರ್ ಫೈಲ್ ಯಾಕೆ ಯೂಸ್ ಮಾಡ್ತಿದ್ದೇವೆ, ಬೋತ್ ಫೈಲ್ಸಲ್ಲಿರೋ ಕಾಂಟೆಂಟ್ ಸೇಮ್ ಅಲ್ಲ ಅಂತ. ಫಾರ್ ದಟ್ ಯು ನೀಡ್ ಟು ನೋ ವಾಟ್ ಗಿಟ್ ಇಗ್ನೋರ್ ಆ್ಯಕ್ಚುಲಿ ಡಸ್. ಗಿಟ್ ಇಗ್ನೋರ್ ಗಿಟ್ ಜೊತೆ ಹೇಳುತ್ತೆ, ನಾನು ಇದರಲ್ಲಿ ಆ್ಯಡ್ ಮಾಡಿದ ಫೈಲ್ಸನ್ನು ಗಿಟ್ಹಬ್ಬಿಗೆ ಪುಷ್ ಮಾಡಬೇಡ, ಟ್ರ್ಯಾಕ್ ಮಾಡಬೇಡ ಅಂತ. ಈಗ ನೀವು ಗಿಟ್ ಇಗ್ನೋರ್ ಯೂಸ್ ಮಾಡಿಲ್ಲದಿದ್ದರೆ ನಮೀಗ ಪ್ರಾಜೆಕ್ಟಲ್ಲಿ .env ಇದೆ, ನೋಡ್ ಮಾಡ್ಯೂಲ್ ಇದೆ, ಅದೆಲ್ಲ ದೊಡ್ಡ ದೊಡ್ಡ ಫೈಲ್ಸ್ ಏನಿದೆ ಅದು ಗಿಟ್ಹಬ್ಬಿಗೆ ಆ್ಯಡ್ ಆಗುತ್ತೆ. ಈಗ ಗಿಟ್ ಇಗ್ನೋರ್ ಆ್ಯಡ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಈ ಫೈಲ್ಸ್ ಸ್ಟಿಲ್ ಪುಷ್ ಆಗುತ್ತಲ್ಲ ಗಿಟ್ಹಬ್ಬಿಗೆ. ಈವನ್ ಇಫ್ ಡಾಕರ್ ಇಗ್ನೋರ್ ದೆಮ್, ಡಾಕರ್ ಇಗ್ನೋರಲ್ಲಿ ಈ ಫೈಲ್ಸನ್ನು ಆ್ಯಡ್ ಮಾಡಿದ್ದೇವೆ, ಡಾಕರ್ ಇಗ್ನೋರ್ ಮಾಡುತ್ತೆ ಈ ಫೈಲ್ಸನ್ನು. ಡಾಕರ್ ಇಗ್ನೋರ್ ಮಾಡಿದರೂ ಸಹ ಗಿಟ್ಹಬ್ಬಿಗೆ ಗಿಟ್ ಇಗ್ನೋರ್ ಆ್ಯಡ್ ಮಾಡೋದ್ರಿಂದ ಈ ಫೈಲ್ಸ್ ಎಲ್ಲ ಆ್ಯಡ್ ಆಗುತ್ತೆ. ಓಕೆ, ಈಗ ನಮಗೆ ಗಿಟ್ ಇಗ್ನೋರ್ ಏನು ಮಾಡುತ್ತೆ ಅಂತ ಗೊತ್ತಾಯಿತು. ಸೊ ಲೆಟ್ ಸಿ ವಾಟ್ ಆ್ಯಕ್ಚುಲಿ ಡಾಕರ್ ಇಗ್ನೋರ್ ಫೈಲ್ ಡಸ್. ಇದು ಸೇಮ್ ಗಿಟ್ ಇಗ್ನೋರ್ ಹಾಗೆಯೇ ಗಿಟ್ ಇಗ್ನೋರ್ ಹೇಗೆ ಗಿಟ್ ಹಬ್ಬಿಗೆ ಹೇಳುತ್ತೋ ಹಾಗೆಯೇ ಡಾಕರ್ ಇಗ್ನೋರ್ ಡಾಕರಿಗೆ ಹೇಳುತ್ತೆ ಈ ಫೈಲ್ಸನ್ನು ಕಾಪಿ ಮಾಡಬೇಡ ಅಂತ ಡಾಕರ್ ಇಮೇಜ್ ಕ್ರಿಯೇಟ್ ಮಾಡುವಾಗ. ಇದೇನು ಮಾಡುತ್ತೆ ಅಂದರೆ ನೋಡ್ ಮಾಡ್ಯೂಲ್ ಆ ರೀತಿ ಫೈಲ್ಸನ್ನು ಆ್ಯಡ್ ಮಾಡದೆ ನಿಮ್ಮ ಫೈಲ್ಸನ್ನು ಸ್ಮಾಲರ್, ಫಾಸ್ಟರ್ ಆ್ಯಂಡ್ ಮೋಸ್ಟ್ ಸೆಕ್ಯೂರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಒಂದು ಸಿನಾರಿಯೋ ಇಮ್ಯಾಜಿನ್ ಮಾಡ್ಕೊಳ್ವಾ, ನೀವು ಗಿಟ್ ಇಗ್ನೋರ್ ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಮರ್ತೋದ್ರಿ ಅಂತ, ಬಟ್ ಸ್ಟಿಲ್ ಯು ಹ್ಯಾವ್ ಹ್ಯಾಡ್ ಇಟ್ ಡಾಕರ್ ಇಗ್ನೋರ್. ಅವಾಗ ಏನಾಗುತ್ತೆ, ಗಿಟ್ ಹಬ್ಬಿಗೆ ನಿಮ್ಮ .env ಫೈಲ್ಸ್ ಅಂದರೆ ಸೀಕ್ರೆಟ್ API ಕೀಸ್ ಎಲ್ಲ ಲೀಕ್ ಆಗುತ್ತೆ. ಡಾಕರ್ ಫೈಲಲ್ಲಿ ಇರಲ್ಲ, ಡಾಕರ್ ಇಮೇಜಲ್ಲಿ ಅದೆಲ್ಲ ಇರಲ್ಲ, ಬಟ್ ಸ್ಟಿಲ್ ಗಿಟಬಲ್ಲಿ ಇರುತ್ತೆ. ಸೊ ಯು ನೀಡ್ ಟು ಕ್ರಿಯೇಟ್ ಬೋತ್ ದೀಸ್ ಫೈಲ್ಸ್ ಇನ್ ರಿಯಲ್ ಪ್ರಾಜೆಕ್ಟ್ಸ್. ಗಿಟ್ ಇಗ್ನೋರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸೋರ್ಸ್ ಕೋಡ್ ರೆಪೋಸಿಟರಿನ ಸೇಫ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಅದೇ ಡಾಕರ್ ಇಗ್ನೋರ್ ನಿಮ್ಮ ಡಾಕರ್ ಇಮೇಜನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಯು ನೀಡ್ ಬೋತ್ ದೀಸ್ ಫೈಲ್ಸ್. Keep in mind that git ignore is for GitHub whereas docker ignore is for Docker. Same files but completely different responsibilities ಇದೆ. ಓಕೆ, ನಾವೀಗ ಗಿಟ್ ಇಗ್ನೋರ್ ಫೈಲನ್ನು ಕ್ರಿಯೇಟ್ ಮಾಡಿದ್ವಿ. ನೆಕ್ಸ್ಟ್ ಗಿಟ್ಟನ್ನು ಇನಿಷಿಯಲೈಸ್ ಮಾಡುವ ಪ್ರಾಜೆಕ್ಟಲ್ಲಿ. ಫಾರ್ ದ್ಯಾಟ್ ಗಿಟ್ ಇನಿಷಿಯಲೈಸ್ INIT, ದಿಸ್ ಇಸ್ ಅ ಕಮಾಂಡ್. ಓಕೆ, ಈಗ ಗಿಟ್ ಇನಿಷಿಯಲೈಸ್ ಆಯಿತು. ಈಗ ಫಸ್ಟ್ ಸ್ಟೇಟಸನ್ನು ಚೆಕ್ ಮಾಡುವ, ಪುಷ್ ಮಾಡೋ ಮುಂಚೆ ಯಾವುದೆಲ್ಲ ಫೈಲ್ಸ್ ಇದೆ ಅಂತ. ಗಿಟ್ ಸ್ಟೇಟಸ್ ನೋಡಿ, ಇದರಲ್ಲಿ ಗಿಟ್ ಇಗ್ನೋರ್ ಫೈಲ್ಸ್ ಉಂಟು, ಬಟ್ ಇದರಲ್ಲಿ .env ಮತ್ತು ನೋಡ್ ಮಾಡ್ಯೂಲ್ ಫೈಲ್ಸ್ ಇಲ್ಲ. ದೋಸ್ ಟೂಸ್ ಆರ್ ಇಗ್ನೋರ್ಡ್. ಓಕೆ, ನೆಕ್ಸ್ಟ್ ಲೆಟ್ಸ್ ಪುಷ್ ಅವರ್ ಪ್ರಾಜೆಕ್ಟ್ ಟು ಗಿಟಬ್ ಸ್ಟೆಪ್ ಬೈ ಸ್ಟೆಪ್. ಓಕೆ, first let's add the files. Git add, we are adding it in the same folder. Okay, ಈಗ ಇದು ವಾರ್ನಿಂಗ್ ಬಂತು. ನೀವು ವಿಂಡೋಸ್ ಯೂಸ್ ಮಾಡಿದರೆ ಯು ಮೈಟ್ ಸಿ ದಿಸ್ ವಾರ್ನಿಂಗ್, ಲೈನ್ ಎಂಡಿಂಗ್ ವಾರ್ನಿಂಗ್ ಫ್ರಮ್ ಗಿಟಬ್. ಇದು ಕಂಪ್ಲೀಟ್ಲಿ ನಾರ್ಮಲ್ ಆ್ಯಂಡ್ ಕ್ಯಾನ್ ಬಿ ಇಗ್ನೋರ್ಡ್. ಓಕೆ, ಲೆಟ್ಸ್ ಕಮಿಟ್ ದಿ ಚೇಂಜಸ್. ಫಾರ್ ದಟ್ ದ ಕಮಾಂಡ್ ಈಸ್ ಗಿಟ್ ಕಮಿಟ್ ನಿಮಗೆ ಇಷ್ಟ ಬಂದೊಂದು ಮೆಸೇಜ್ ಕೊಡ್ಬೋದು.
So let's give Dockerize AI code explainer project. Okay. ನೋಡಿ ದ ಕಮಿಟ್ ಈಸ್ ಸಕ್ಸಸ್ಫುಲ್. ನೀವು ಇದರಲ್ಲಿ .env ಫೈಲ್ ಇರಲಿ ಆರ್ ಎಲ್ಸ್ ನೋನ್ ಮಾಡ್ಯೂಲ್ ಫೈಲ್ಸ್ ಇರಲಿ ಅದೆಲ್ಲ ನಿಮ್ಗೆ ವಿಸಿಬಲ್ ಇರೋದಿಲ್ಲ, ಅಂದರೆ ಅದೆಲ್ಲ ಸೇಫ್ಲಿ ಇಗ್ನೋರ್ ಆಯ್ತು ಅಂತ ಅರ್ಥ. ಓಕೆ, ಈಗ ನಾವು ಗಿಟ್ಹಬ್ ರೆಪೋಸಿಟರಿಯನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಲೆಟ್ಸ್ ಗೋ ಟು ಅವರ್ ಗಿಟ್ಹಬ್ ಅಕೌಂಟ್. ಓಕೆ, ಇಲ್ಲಿ ನ್ಯೂ repository create ಮಾಡ್ಪ. Let's give AI code explainer has a repository name. Okay, available ಇದೆ. ನೆಕ್ಸ್ಟ್ ಇನಿಷಿಯಲೈಸ್ ಮಾಡೋದು ಬೇಡ, ಇಲ್ಲಿ ರೀಡ್ಮಿ ಫೈಲನ್ನು. ಓಕೆ, ಲೆಟ್ಸ್ ಕ್ರಿಯೇಟ್ ದಿ ರೆಪೋಸಿಟರಿ ಕ್ರಿಯೇಟ್ ಆಯಿತು. ಓಕೆ, ಈಗ ಇಷ್ಟಾಯಿತು. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಯುವರ್ ಪ್ರಾಜೆಕ್ಟ್. ಇಲ್ಲಿ ನಾವು ಲೋಕಲ್ ರೆಪೋವನ್ನು ಗಿಟ್ಹಬ್ಗೆ ಕನೆಕ್ಟ್ ಮಾಡುವ. ಫಾರ್ ದಟ್ ಯು ಹ್ಯಾವ್ ಅ ಕಮಾಂಡ್ git remote add origin. ಈಗ ಇದಕ್ಕೆ ಒಂದು URL ಇದೆ, ಇಲ್ಲಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಈ URLನ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಂಟರ್. ಓಕೆ, ಈಗ ಇದು ಯಾವುದರಲ್ಲಿದೆ, ರಿಮೋಟಲ್ಲಿ ಉಂಟಾ ಅಂತ ವೆರಿಫೈ ಮಾಡೋಕ್ಕೆ ವಿ ಹ್ಯಾವ್ ಒನ್ ಕಮಾಂಡ್ ಕಾಲ್ಡ್ ಆಸ್ git remote v. ಓಕೆ, ಇದರಲ್ಲಿ ಕನೆಕ್ಷನ್ಸ್ ಕರೆಕ್ಟ್ಲಿ ಚೆಕ್ ಆಗಿದೆ ಅಂತ ಕನ್ಫರ್ಮ್ ಮಾಡುತ್ತೆ, ಕರೆಕ್ಟ್ಲಿ ಕನೆಕ್ಟ್ ಆಗಿದೆ ಅಂತ. ನೋಡಿ, ಸೇಮ್ ಅದೇ ತೋರಿಸ್ತಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಈಸ್ ಟು push to GitHub. For that we have one command git branch main. ಇದು ನಿಮ್ಮ ಕರೆಂಟ್ ಬ್ರಾಂಚನ್ನು ಮೇನ್ ಆಗಿ ರೀನೇಮ್ ಮಾಡುತ್ತೆ, ಜಸ್ಟ್ ಸ್ಟ್ಯಾಂಡರ್ಡ್ ನೇಮ್. ಓಕೆ, ನೆಕ್ಸ್ಟ್ ಲೆಟ್ಸ್ ಪುಷ್ ಅವರ್ ಪ್ರಾಜೆಕ್ಟ್. push new origin main. ಪುಷ್ ಆಗ್ತದೆ ನೋಡಿ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಮೇನ್ ಬ್ರಾಂಚನ್ನು ಗಿಟ್ಹಬ್ಗೆ ಪುಷ್ ಮಾಡ್ತದೆ, ಆನಂತರ ಅದನ್ನು ಡಿಫಾಲ್ಟ್ ಬ್ರಾಂಚ್ ಆಗಿ ಫ್ಯೂಚರ್ ಯೂಸರ್ಸಿಗೆ ಫ್ಯೂಚರ್ ಪುಷರ್ಸಿಗೆ ಡಿಫೈನ್ ಮಾಡಿ ಇಡ್ತದೆ. ಓಕೆ, ನಮ್ದೀಗ ಪ್ರಾಜೆಕ್ಟ್ ಕಂಪ್ಲೀಟ್ಲಿ ಪುಷ್ ಆಯಿತು. ನೀವು ಇದನ್ನು ಗಿಟ್ಹಬ್ಗೆ ಹೋಗಿ ಸಹ ನೋಡ್ಬೋದು. ನೋಡಿ, ಇಲ್ಲಿ ನೋಡಿ, ಇಲ್ಲೆಲ್ಲ ನಮ್ಮ ಪ್ರಾಜೆಕ್ಟಲ್ಲಿರೋ ಫೈಲ್ಸ್ ಎಲ್ಲ ಬಂದಿದೆ, ಅಂದರೆ ಗಿಟ್ಹಬ್ಗೆ ಕರೆಕ್ಟ್ಲಿ ಪುಷ್ ಆಯಿತು ಅಂತ ಅರ್ಥ ನಮ್ಮ ಪ್ರಾಜೆಕ್ಟ್. ಓಕೆ, ಈಗ ನಮ್ಮ ಪ್ರಾಜೆಕ್ಟ್ ಗಿಟ್ಹಬ್ಗೆ ಸಕ್ಸಸ್ಫುಲಿ ಪುಷ್ ಆಗಿದೆ. ಸೊ ನಾವು ಲೆಟ್ಸ್ ಮೂವ್ ಟು Rhino ಆ್ಯಂಡ್ ಡಿಪ್ಲಾಯ್ ದಿಸ್ ಡಾಕರೈಸ್ಡ್ ಅಪ್ಲಿಕೇಶನ್. ಬಿಫೋರ್ ಡಿಪ್ಲಾಯಿಂಗ್ ನಾವು server.js ಅಲ್ಲಿ ಸ್ಮಾಲ್ ಬಟ್ ಮ್ಯಾಂಡೇಟರಿ ಚೇಂಜ್ ಮಾಡ್ಕೋಬೇಕು. ಲೆಟ್ಸ್ ಓಪನ್ ಅವರ್ server.js ಫೈಲ್. ಇಲ್ಲಿ ನಾವು ಪೋರ್ಟನ್ನು ಹಾರ್ಡ್ ಕೋಡೆಡ್ ಮಾಡಿದ್ದು, ಬಟ್ ದ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ರೆಂಡರ್ ಹಾರ್ಡ್ ಕೋಡೆಡ್ ಪೋರ್ಟ್ಸನ್ನೆಲ್ಲ ಅಲೋ ಮಾಡೋದಿಲ್ಲ. ಅವುಗಳೇ ಅದರದೇ ಆದ ಡೈನಾಮಿಕ್ ಪೋರ್ಟನ್ನು ಅಸೈನ್ ಮಾಡುತ್ತೆ ಯೂಸಿಂಗ್ ದ ಎನ್ವಿರಾನ್ಮೆಂಟ್ ವೇರಿಯಬಲ್ ಕಾಲ್ಡ್ ಆಸ್ ಪೋರ್ಟ್. ಸೊ ವಿ ನೀಡ್ ಟು ಅಪ್ಡೇಟ್ ಅವರ್ ಸರ್ವರ್ ಕೋಡ್ ಟು ಇಲ್ಲಿ process.env port. ಇದು or else you can also use 3000. ಇದೇನು ಮಾಡುತ್ತೆ ಅಂತ ಹೇಳಿದರೆ, ನಿಮ್ಮದು ಲೋಕಲ್ ಡೆವಲಪ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಿರುವಾಗ ಪೋರ್ಟ್ 3000ಅಲ್ಲಿ ಓಪನ್ ಆಗುತ್ತೆ. ಅದೇ ಪ್ರೊಡಕ್ಷನ್ ಲೆವೆಲಲ್ಲಿ ದ ಪೋರ್ಟ್ ಪ್ರೊವೈಡೆಡ್ ಬೈ ದ ರೆಂಡರಲ್ಲಿ ನಿಮ್ಮ ಆ್ಯಪನ್ನು ರನ್ ಮಾಡ್ಬೋದು. ಈ ಲೈನನ್ನು ನಾವು ಯೂಸ್ ಮಾಡಲಿಲ್ಲದಿದ್ದರೆ ನಮ್ಮ ಲೋಕಲಿ ನಮ್ಮ ಈ ಪ್ರಾಜೆಕ್ಟ್ ರನ್ ಆಗುತ್ತೆ, ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್ ಲೆವೆಲ್ ಇಟ್ ಓಂಟ್
ಓಪನ್ ಓನ್ಲಿ. ಓಕೆ, ಈಗ ಸರ್ವರ್ ಡಾಟ್ ಜೆ ಎಸ್ ಅಲ್ಲಿ ನಾವು ಪೋರ್ಟನ್ನು ಡಿಫೈನ್ ಮಾಡಿ ಆಯಿತು. ನೆಕ್ಸ್ಟ್ ವಿ ನೀಡ್ ಟು ಅಪ್ಡೇಟ್ ಇನ್ ಫ್ರಂಟ್ ಎಂಡ್ ಹ್ಯಾಸ್ ವೆಲ್. ನಾವೀಗ ಲೋಕಲ್ ಹೋಸ್ಟ್ 3000 ಅಂತ ಯೂಸ್ ಮಾಡ್ತಿದ್ದೇವೆ. ಇದು ಜಸ್ಟ್ ನಮ್ಮದು ಡೆವಲಪ್ಮೆಂಟ್ ಲೆವೆಲಿಗೆ ಆಯಿತು. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಡಕ್ಷನ್ ಲೆವೆಲ್, ರೆಂಡರ್ ವಿಲ್ ಅಸೈನ್ ಇಟ್ಸ್ ಓನ್ ಪೋರ್ಟ್. ದಟ್ಸ್ ವೈ ವಿ ನೀಡ್ ಟು ರಿಮೂವ್ ದಿಸ್. ಈ ಲೋಕಲ್ ಹೋಸ್ಟ್ 3000 ಅನ್ನೋದನ್ನು ರಿಮೂವ್ ಮಾಡುವ. ಜಸ್ಟ್ ಎಕ್ಸ್ಪ್ಲೇನ್ ಅನ್ನೋ ರೌಟ್ಗೆ ರೀಡೈರೆಕ್ಟ್ ಆಗಲಿ. ಓಕೆ, ಈಗ ನಮ್ಮ ಸರ್ವರ್ ಡಾಟ್ ಜೆ ಎಸ್ ಮತ್ತು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಫೈಲ್ ಅಪ್ಡೇಟ್ ಆಯಿತು. ಈಗ ನಿಮ್ಗೆಲ್ರಿಗೂ ಒಂದು ಡೌಟ್ ಬಂದಿರ್ಬೋದು, ನಾವೀಗ ಆಲ್ರೆಡಿ ಕೋಡನ್ನು ಪುಷ್ ಮಾಡಿದ್ವಿ ಗಿಟಬ್ಗೆ. ಡೂ ವಿ ನೀಡ್ ಟು ಪುಷ್ ಇಟ್ ಒನ್ಸ್ ಅಗೇನ್ ಅಂತ? ದ ಆನ್ಸರ್ ಈಸ್ ಎಸ್, ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ಲಿ ನಾರ್ಮಲ್. ಯಾಕಂದರೆ ನಾವು ನಮ್ಮ ಕೋಡಲ್ಲಿ ಎವ್ರಿ ಟೈಮ್ ಚೇಂಜ್ ಏನಾದರೂ ಮಾಡಿದರೆ ಗಿಟಬ್ಗೆ ಅಪ್ಡೇಟೆಡ್ ವರ್ಷನ್ ಕೋಡನ್ನು ಪುಷ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಒನ್ಸ್ ಅಗೇನ್ ಪುಷ್ ಅವರ್ ಅಪ್ಡೇಟೆಡ್ ಕೋಡ್ ಟು ಗಿಟಬ್. ನಾವೀಗ ಸರ್ವರ್ ಡಾಟ್ ಜೆ ಎಸ್ ಮತ್ತು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಫೈಲನ್ನು ಅಪ್ಡೇಟ್ ಮಾಡಿದ್ವಿ. ಸೊ ಲೆಟ್ಸ್ ಮೆನ್ಷನ್ ದಟ್ ಸರ್ವರ್ ಡಾಟ್ ಜೆ ಎಸ್ ಮತ್ತು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಇರೋದು ಫೈಲ್ ಪಬ್ಲಿಕ್ ಅನ್ನೋ ಫೋಲ್ಡರ್. ಸೊ public/index ಡಾಟ್ ಎಚ್ ಟಿ ಎಮ್ ಎಲ್ ಅಂತ ಸ್ಪೆಸಿಫೈ ಮಾಡಬೇಕು. ಈಗ ನಾವು ನಮ್ಮ ಕಂಪನಿಯದು ಬೇರೆ ಎಂಪ್ಲಾಯಿಗೆ ಈ ಕೋಡನ್ನು ಶೇರ್ ಮಾಡಿದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ನಾವೇನಾದರೂ ಚೇಂಜಸ್ ಮಾಡಿದ್ದೇವೆ ಅಂತ. ದಟ್ಸ್ ವೈ ವಿ ಆರ್ ರೈಟಿಂಗ್ ದಿಸ್ ಕಮಿಟ್ ಮೆಸೇಜ್. ಲೆಟ್ಸ್ ಜಸ್ಟ್ ರೈಟ್ updated server.js and index.html. Okay, let's push our code now. ಓಕೆ, ಇಲ್ಲಿ ನಿಮ್ಮ ಅಪ್ಡೇಟೆಡ್ ಕೋಡನ್ನು ಪುಷ್ ಮಾಡಿ ಆಯಿತು. ಇದೇನು ಮಾಡ್ತದೆ ಅಂತ ಹೇಳಿದರೆ, ದಿಸ್ ಸಿಂಪ್ಲಿ ಅಪ್ಡೇಟ್ಸ್ ದ ಎಕ್ಸಿಸ್ಟಿಂಗ್ ರೆಪೋಸಿಟರಿ. ನೀವು ಇಲ್ಲಿ ನ್ಯೂ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಿಲ್ಲ, ಯು ಆರ್ ಜಸ್ಟ್ ಅಪ್ಡೇಟಿಂಗ್ ಯುವರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್. ಏನಾದರೂ ಚೇಂಜಸ್ ಇದ್ದರೆ ಅದನ್ನು ನಾವು ಇದರಲ್ಲಿ ಚೇಂಜ್ ಮಾಡಿದರೆ ಕೋಡಲ್ಲಿ, ವಿ ಒನ್ಸ್ ಅಗೇನ್ ನೀಡ್ ಟು ಪುಷ್ ಇಟ್ ಟು ಗಿಟಬ್. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಇಯರ್. ಅಪ್ಡೇಟೆಡ್ ಕೋಡನ್ನು ಗಿಟಬ್ಗೆ ಪುಷ್ ಮಾಡಿದ ನಂತರ ದ ನೆಕ್ಸ್ಟ್ ಸ್ಟೆಪ್ ಈಸ್ ಡಿಪ್ಲಾಯಿಂಗ್ ಇಟ್ ಇನ್ ರೆಂಡರ್. ಸೊ ಲೆಟ್ಸ್ ಗೋ ಟು ರೆಂಡರ್ ವೆಬ್ಸೈಟ್. ಇಲ್ಲಿ you need to sign in. You can sign it using either directly using your GitHub account or else email ID ಯೂಸ್ ಮಾಡ್ಕೊಂಡು ಸೈನ್ ಇನ್ ಆಗ್ಬೋದು. ಆ ರೀತಿ ಸೈನ್ ಇನ್ ಆದರೆ you need to connect your GitHub account. GitHub account ಕನೆಕ್ಟ್ ಆದ ನಂತರ ನೀವು ಆಥರೈಸ್ ಆಕ್ಸೆಸ್ ಮಾಡಬೇಕಾಗುತ್ತೆ. ಯಾಕಂದರೆ ರೆಂಡರ್ ನಿಮ್ಮ ರೆಪೋಸಿಟರಿಯನ್ನು ರೀಡ್ ಮಾಡಿಕೊಂಡು ಅದು ಆಟೋಮ್ಯಾಟಿಕಲಿ ಡಾಕರ್ ಇಮೇಜನ್ನು ಬಿಲ್ಡ್ ಮಾಡುತ್ತೆ ಅದರಿಂದ. ದಟ್ಸ್ ವೈ you need to authorize the access. Since I have already signed in, I will go to my dashboard. Dashboard ಅಲ್ಲಿ ನ್ಯೂಗೆ ಹೋಗಬೇಕು. ನ್ಯೂ ಅಲ್ಲಿ ವೆಬ್ ಸರ್ವಿಸ್. ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ಅದು ರೆಪೋ ಇದೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಲ್ಯಾಂಗ್ವೇಜ್, ಇಲ್ಲಿ ಡಾಕರ್ ಅಂತಿದೆ, ರನ್ ಟೈಮ್ ಎನ್ವಿರಾನ್ಮೆಂಟ್. ಡಾಕರ್ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ರೆಂಡರ್ಗೆ ಆಲ್ರೆಡಿ ಗೊತ್ತಾಗ್ತದೆ ಡಾಕರ್ ಫೈಲನ್ನು ಯೂಸ್ ಮಾಡಿಕೊಂಡು ಅದರಿಂದ ಇಮೇಜ್ ಬಿಲ್ಡ್ ಮಾಡಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಮೇನ್ ಅಂತಿದೆ. ಇದೇನು ಮಾಡುತ್ತೆ ಅಂತ ಹೇಳಿದರೆ, ನೀವೇನಾದರೂ ನಿಮ್ಮ ಪ್ರಾಜೆಕ್ಟನ್ನು ಅಪ್ಡೇಟ್ ಮಾಡಿ ಗಿಟಬ್ಗೆ ಪುಷ್ ಮಾಡಿದರೆ ಇದು ರೆಂಡರ್ ಆಟೋಮ್ಯಾಟಿಕಲಿ ರೀಡಿಪ್ಲಾಯ್ ಮಾಡುತ್ತೆ. ಎವ್ರಿ ಟೈಮ್ ನೀವು ನಿಮ್ಮ ಕೋಡನ್ನು ಪುನಃ ರೀಡಿಪ್ಲಾಯ್ ಮಾಡಬೇಕಂತಿಲ್ಲ. ರೀಜನಲ್ಲಿ ಲೆಟ್ಸ್ ಸೆಲೆಕ್ಟ್ ದ ನಿಯರೆಸ್ಟ್ ರೀಜನ್. ಇನ್ಸ್ಟೆನ್ಸ್ ಟೈಪ್ ಫ್ರೀ. ನೆಕ್ಸ್ಟ್ ಈಸ್ ಆ್ಯಡಿಂಗ್ ಎನ್ವಿರಾನ್ಮೆಂಟ್ ವೇರಿಯೇಬಲ್. ನಾವೀಗ ಓಪನ್ API ಕೀಯನ್ನು .env ಫೈಲಲ್ಲಿ ಲೋಕಲಿ ಸೇವ್ ಮಾಡಿದ್ವಿ. ಬಟ್ ವೈಲ್ ಪುಷಿಂಗ್ ಇಟ್ ಟು ಗಿಟಬ್ ನಾವು ಅದನ್ನು ಪುಷ್ ಮಾಡಲಿಲ್ಲ, ಗಿಟ್ ಇಗ್ನೋರಲ್ಲಿ ಆ್ಯಡ್ ಮಾಡಿದ್ವಲ್ಲ. ಬಟ್ ಈಗ ನಾವು ರೆಂಡರಲ್ಲಿ ಯೂಸ್ ಮಾಡುವಾಗ ವಿ ನೀಡ್ ಟು ಆ್ಯಡ್ .env ಮೀನ್ಸ್ ಅವರ್ ಓಪನ್ AI API ಕೀ. ಇಲ್ಲಿ ನಾವು ಓಪನ್ AI API ಕೀ ಅಂತ ಹಾಕುವ. I will add my API key and get back to you. ಈಗ API key ಆ್ಯಡ್ ಮಾಡಿ ಆಯಿತು. ನೆಕ್ಸ್ಟ್ ಲೆಟ್ಸ್ ಡಿಪ್ಲಾಯ್ ದಿಸ್ ವೆಬ್ ಸರ್ವಿಸ್. ಇಲ್ಲಿ ಬಿಲ್ಡಿಂಗ್ ಅಂತ ತೋರಿಸ್ತಿದೆಲ್ಲ,
It's taking time. It will take time to deploy. Let's wait a little bit. ಇಲ್ಲಿ ಕ್ಲೋನಿಂಗ್ ಆಗ್ತಿದೆ, ಚೆಕಿಂಗ್ ಆಗ್ತಾ ಉಂಟು ಕಮಿಟ್ ಮೆಸೇಜನ್ನು. Now render will pull the code from GitHub. GitHub ಇಂದ ಕೋಡನ್ನು ಪುಲ್ ಮಾಡುತ್ತೆ. ಡಾಕರ್ ಫೈಲನ್ನು ಯೂಸ್ ಮಾಡ್ಕೊಂಡು ಡಾಕರ್ ಇಮೇಜನ್ನು ಬಿಲ್ಡ್ ಮಾಡುತ್ತೆ. ನಂತರ ಕಂಟೈನರನ್ನು ರನ್ ಮಾಡುತ್ತೆ ಬೇಸ್ಡ್ ಆನ್ ದಟ್ ಇಮೇಜ್ ಕ್ರಿಯೇಟೆಡ್ ಯೂಸಿಂಗ್ ಡಾಕರ್ ಫೈಲ್. ನೋಡಿ ನಮಗೀಗ ಲೈವ್ ಡಿಪ್ಲಾಯ್ ಲಾಗ್ಸನ್ನು ನೋಡ್ಬೋದು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಲ್ಲಿ ಲೈವ್ ಅಂತ ಬರುತ್ತೆ. ಈಗ ಸದ್ಯಕ್ಕೆ ಬಿಲ್ಡ್ ಆಗ್ತಾ ಉಂಟು. ಬಿಲ್ಡ್ ಆದ ನಂತರ ನಮ್ಗೆ ಇಲ್ಲಿ ಬಿಲ್ಡಿಂಗ್ ಬದಲು ದ ಸ್ಟೇಟಸ್ ಚೇಂಜಸ್ ಟು ಲೈವ್. ಈಗ ಡಿಪ್ಲಾಯ್ ಕಂಪ್ಲೀಟ್ ಆಯಿತು. ದ ಸ್ಟೇಟಸ್ ಚೇಂಜ್ ಫ್ರಮ್ ಬಿಲ್ಡಿಂಗ್ ಟು ಲೈವ್ ನೌ. And this is the URL which we got from render. Let's copy this URL and paste it in the browser. ನಮ್ದೀಗ AI Code Explainer ಪ್ರಾಜೆಕ್ಟ್ ರನ್ ಆಗ್ತಾ ಉಂಟು ಲೈವ್ ಆಗಿ. ಆ್ಯಂಡ್ ದಿಸ್ ಈಸ್ ಡಿಪ್ಲಾಯ್ಡ್ ಗ್ಲೋಬಲಿ ಥ್ರೂ ಡಾಕರ್. ನಾವು ಇದನ್ನು ಟೆಸ್ಟ್ ಮಾಡುವ. ಲೆಟ್ಸ್ ಕಾಪಿ ದಿಸ್ ಕೋಡ್. And paste it in our app. Explain code ಅಂತ ಬಟನ್ ಪ್ರೆಸ್ ಮಾಡಿದ್ವಿ. ನೋಡಿ ನಮಗೀಗ ಸಿಂಪಲ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಬಂದಿದೆ. ಸೊ ದಿಸ್ ಪ್ರೂವ್ಸ್ ದಟ್ ಅವರ್ ಪ್ರಾಜೆಕ್ಟ್ ಈಸ್ ರನ್ನಿಂಗ್ ಲೈವ್ ಆ್ಯಂಡ್ ದ ಡಿಪ್ಲಾಯ್ಮೆಂಟ್ ಈಸ್ ಸಕ್ಸಸ್ಫುಲ್. ಇದರಲ್ಲಿ ಆಟೋಮೆಟಿಕ್ ಆಗಿ ಡಿಪ್ಲಾಯ್ ಆಗುತ್ತೆ. ಎವ್ರಿ ಟೈಮ್ ನಾವು ಏನಾದರೂ ನ್ಯೂ ಕಮಿಟ್ ಮೆಸೇಜನ್ನು ಮೇನ್ ಬ್ರಾಂಚಿಗೆ ಮಾಡಿದರೆ ರೆಂಡರ್ ಆಟೋಮೆಟಿಕಲಿ ರೀಡಿಪ್ಲಾಯ್ ಮಾಡುತ್ತೆ. ನಾವೇನು ಪುನಃ ಸಪ್ರೇಟಾಗಿ ಡಿಪ್ಲಾಯ್ ಮಾಡಬೇಕು ಅಂತಿಲ್ಲ. ಸೊ ಇನ್ ದಿಸ್ ವಿಡಿಯೋ ನಾವು 3 ಥಿಂಗ್ಸನ್ನು ಕಲಿತ್ವಿ. ಫಸ್ಟ್ ಒನ್, ಹೇಗೆ ಫುಲ್ ಸ್ಟಾಕ್ ಪ್ರಾಜೆಕ್ಟನ್ನು ಡಾಕ್ಯುರೈಸ್ ಮಾಡೋದಂತ. ಸೆಕೆಂಡ್ ಒನ್, ಹೇಗೆ ಕೋಡನ್ನು ಗಿಟ್ ಹಬ್ಬಿಗೆ ಸ್ಟೆಪ್ ಬೈ ಸ್ಟೆಪ್ ಪುಷ್ ಮಾಡೋದು ಅಂತ. ಆ್ಯಂಡ್ ಥರ್ಡ್ ಒನ್, ಹೇಗೆ ರೆಂಡರ್ ಯೂಸ್ ಮಾಡಿಕೊಂಡು ಒಂದು ಆ್ಯಪನ್ನು ಡಿಪ್ಲಾಯ್ ಮಾಡೋದು ಅಂತ. This is a modern production-ready workflow used by developers everywhere in 2026. If this video helped you, ನಿಮಗೆ ಈ ಟೈಪ್ ಸಿಮಿಲರ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಲಿಕ್ಕಿದ್ರೆ ಅಥವಾ ಏನಾದರೂ ಟಾಪಿಕ್ ಕವರ್ ಮಾಡಲಿಕ್ಕಿದ್ರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. We will definitely try to cover it. And thanks for watching. See you in the next one.